ಸರ್ಕಾರದ ವತಿಯಿಂದ ಕೂಡ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದು. ಅಲ್ಲಿ ಈ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಹಳ ದೊಡ್ಡ ದುರಂತ ನಡೆದಿದೆ. ಜನ ಕಾಲ್ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನರು ಮೃತಪಟ್ಟಿದ್ದಾರೆ. ಮೂವತ್ಮೂರು ಜನರು ನೋವಿಗೆ ಒಳಪಟ್ಟಿದ್ದಾರೆ. ಇಂಜೂರ್ಡ್ 33 ಜನ. ನಾನು ಪೌರಿಂಗ್ ಹಾಸ್ಪಿಟಲ್ಗೆ, ವೈದೇಹಿ ಮಲ್ಯ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಿದ್ದೆ. ಈ ಸಂಭ್ರಮ ಆಚರಣೆ ಮಾಡುವಾಗ ಇಂಥ ಒಂದು ದುರಂತ ನಡೀಬಾರ್ದಾಗಿತ್ತು. ಸರ್ಕಾರ ಇದಕ್ಕೋಸ್ಕರ ಬಹಳ ದುಃಖವನ್ನು ವ್ಯಕ್ತ ಮಾಡ್ತದೆ. ನಮ್ಮ ನಿರೀಕ್ಷೆಗೂ ಮೀರಿ ಜನ ಅಭಿಮಾನಿಗಳು ಸೇರಿದರು. ವಿಧಾನಸೌಧದ ಎದುರುಗಡೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ವಿಧಾನಸೌಧದ ಮುಂದೆ ನಡೆದಂಥ ಸಮಾರಂಭದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆದಿಲ್ಲ, ದುರಂತ ನಡೆದಿಲ್ಲ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ. ಯಾರು ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರಲಿಲ್ಲ, ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ಕ್ರಿಕೆಟ್ ಸ್ಟೇಡಿಯಂನಲ್ಲಿ 35,000 ಜನ ಕೂತ್ಕೊಳ್ತಕ್ಕಂಥ ಆಸನ ಇರ್ತಕ್ಕಂಥದ್ದು. ಕ್ರಿಕೆಟ್ ಸ್ಟೇಡಿಯಂನಲ್ಲಿ, ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ 35 ಆಸನಗಳಿರ್ತಕ್ಕಂಥ ಸ್ಟೇಡಿಯಂ ಅದು. ಆದರೆ 2-3 ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ. ಎರಡು 3 ಲಕ್ಷ ಜನ ಬಂದಿದ್ದಾರೆ. ಮತ್ತೆ ನಿನ್ನೆ ಮ್ಯಾಚ್ ನಡೆದಿರೋದು ಸಾಯಂಕಾಲ, ನಮಗೆ ಬೆಳಿಗ್ಗೆ ಇದನ್ನು ಮಾಡಿರ್ತಕ್ಕಂಥದ್ದು ಕ್ರಿಕೆಟ್ ಅಸೋಸಿಯೇಷನ್ ಅವರು. ಹಾಗಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ.
ಸ್ಟೇಡಿಯಂನಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಜನ ಬರ್ಬೋದು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬರ್ಬೋದು ಅಂತ ನಿರೀಕ್ಷೆ ಇತ್ತು. ನಾನು ಸತ್ತ ಕುಟುಂಬದ ವಾರಸುದಾರರಿಗೆ, ಯಾಕಂದರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಎಲ್ಲ ಯುವ ಜನಾಂಗದವ್ರೆ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸತ್ತಿದ್ದಾರೆ. ಹೆಣ್ಮಕ್ಳು ಸತ್ತಿದ್ದಾರೆ, ಗಂಡು ಮಕ್ಕಳು ಸತ್ತಿದ್ದಾರೆ. ಅವರ ಕುಟುಂಬದ ವಾರಸುದಾರರಿಗೆ ಸರ್ಕಾರ 10 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೀವಿ. ಸುಮಾರು 11 ಜನ ಸತ್ತಿದ್ದಾರೆ. 11 ಜನರಿಗೂ 10 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೇವೆ. ಮತ್ತೆ ಯಾರು ಗಾಯಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಚಿಕಿತ್ಸೆ ಖರ್ಚನ್ನು ಸರ್ಕಾರನೇ ಭರಿಸ್ತದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಫ್ಕೋರ್ಸ್ ಬೌರಿಂಗ್ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಎಲ್ಲರಿಗೂ ಉಚಿತವಾದಂಥ ಚಿಕಿತ್ಸೆ ಕೊಡ್ತೀವಿ. ಎಲ್ಲ ಗಾಯಾಳುಗಳಿಗೆ 33 ಜನ, ನನಗೀಗ ಅಂಕಿಅಂಶಗಳ ಪ್ರಕಾರ 33 ಜನ, 11 ಜನ ಸತ್ತಿದ್ದಾರೆ. ಬಟ್ ಈ 33 ಜನರು ಕೂಡ ಅದೃಷ್ಟವಶಾತ್ 47 ಇಂಜೂರ್ಡ್, 47 ಮೈನರ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅವರು ಔಟ್ ಪೇಷಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಟೋಟಲ್ 47. ಕೆಲವರು ಔಟ್ ಪೇಷಂಟ್ ಆಗಿ ಹೊರಟೋಗಿದ್ದಾರೆ, ಚಿಕಿತ್ಸೆ ಪಡ್ಕೊಂಡು ಹೊರಟೋಗಿದ್ದಾರೆ. ಅವರು ಸೇರಿಸಿದ್ರೆ 47 ಜನ. ಅವರೆಲ್ಲರೂ ಕೂಡ ಯಾರ್ಯಾರು ಇಂಜುರಿ ಆಗಿದೆ ಅವರೆಲ್ಲರೂ ಕೂಡ ನನಗೆ ಡಾಕ್ಟರ್ಗಳ ಜೊತೆ ಮಾತಾಡಿದ ಮೇಲೆ ನನಗೆ ಅವ್ರು ಹೇಳಿರೋ ಪ್ರಕಾರ ದೇ ಆರ್ ಆಲ್ ಔಟ್ ಆಫ್ ಡೇಂಜರ್. ಮಲ್ಯ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಿದ್ದೆ. ಆಮೇಲೆ ಅವ್ರಿಗೆ ಬೇರೆ ರೀತಿ ಎಲ್ಲ ಟ್ರಾನ್ಸ್ಪೋರ್ಟೇಷನ್ನು ಮತ್ತೆ ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಸರ್ಕಾರನೇ ಮಾಡಿಕೊಡ್ತದೆ. ಇದು ಒಂದು ಅನಿರೀಕ್ಷಿತ ದುರಂತ. ಯಾರು ಈ ಕಾಲ್ತುಳಿತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರ ಪ್ರಾರ್ಥನೆ ಮಾಡ್ತದೆ. ಅವರ ಕುಟುಂಬ ವರ್ಗದವರಿಗೆ ಬಹಳ ಜನ ಯುವಕ ಯುವತಿಯರು, ಕೆಲವರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಜೊತೆಗೆ
ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿನೂ ಕೂಡ ಆರ್ಡರ್ ಮಾಡಿದ್ವಿ. ಜಿಲ್ಲಾಧಿಕಾರಿ ನೇತೃತ್ವ ಸರ್. ಜಿಲ್ಲಾಧಿಕಾರಿಯಿಂದ ವಿಚಾರಣೆ ಮಾಡಿಸ್ತೀನಿ. ವಿಚಾರಣೆ ಮಾಡಿಸಿ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ತಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಅನಿರೀಕ್ಷಿತವಾದಂತ ಬೆಳವಣಿಗೆ. ಯಾರು ಕೂಡ ಇಷ್ಟೊಂದು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ, ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ. ಭದ್ರತಾ ವೈಫಲ್ಯ ಸರ್ ಅದು. ಭದ್ರತಾ ವೈಫಲ್ಯ ಅಂತ ತಮ್ಗೇನು ಅನ್ಸಲ್ಲ ಸರ್ ಅದು? ಘಟನೆಗೆ ಭದ್ರತಾ ವೈಫಲ್ಯ ಕಾರಣ ಅಂತ. ಏನ್ ಭದ್ರತೆ ವೈಫಲ್ಯ? ನೀನು ವಿರೋಧ ಪಕ್ಷದವ್ರ ತರ ಮಾತಾಡ್ತೀಯ. ವಿರೋಧ ಪಕ್ಷ ಅಲ್ಲ ಸರ್, ಇದು ಸಾವಿಗೆ ಕಾರಣ ಆಗಿದೆ ಸರ್. ಈಗ ತಾವೊಂದಿತ್ತು ಕ್ಲೀನ್ ಚೀಟ್ ಕೊಟ್ಬಿಟ್ರಿ ಎಲ್ಲರಿಗೂ. ಅನ್ಎಕ್ಸ್ಪೆಕ್ಟೆಡ್ ನಡೆದೆ ಅಂತ ಒಂದು ಕ್ಲೀನ್ ಚೀಟ್ ಕೊಟ್ಬಿಟ್ಟಿರ್ತಾವ. ಕ್ಲೀನ್ ಚಿಟ್ಟು ಅನಿರೀಕ್ಷಿತವಾಗಿ ನಡೆದೆ ಅಂತ ಹೇಳ್ಬಿಟ್ಟು ಒಂದಿತ್ತು ಕ್ಲೀನ್ ಚೀಟ್ ನಿರೀಕ್ಷಿತವಾಗಿ ಬಂದಿದ್ದಾರೆ ಜನ ಅಂತ ಹೇಳಿದ್ದಪ್ಪ. ಘಟನೆಗೆ ಒಂದಿತ್ತು ಕ್ಲೀನ್ ಚೀಟ್ ಕೊಟ್ಟಂಗೆ ಆಯ್ತು. ಮ್ಯಾಜಿಸ್ಟ್ರೇಟ್ ತನಿಖೆ ಆಯ್ತು ಸರ್. ಕೇಳಿಸ್ಕತೆ ಇಲ್ವಲ್ಲ? ಅನಿರೀಕ್ಷಿತವಾಗಿ ಜನ ಬಂದಿದ್ರು. Including the cabinet minister from the central government are saying that the Congress government here is busy in photo op. They forgot to do their duty today is what the union ministers are also tweeting, sir. No. I do not want to play politics here in this case. BJP people are playing politics. I do not want to play politics. That is why ಅನಿರೀಕ್ಷಿತವಾದ ಜನ ಬಂದಿದ್ರು ಕೂಡ ನಾನು ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿಯನ್ನು ಮಾಡಿಸ್ತಾ ಇದ್ದೀನಿ. ಯಾರು ತಪ್ಪಿತಸ್ಥರಿದ್ದಾರೆ, ಅದು ಭದ್ರತಾ ವೈಫಲ್ಯ ಇರ್ಬೋದು, ಇನ್ಯಾವುದೇ ವೈಫಲ್ಯ ಇರ್ಬೋದು, ಯಾವುದೇ ಇರ್ಬೋದು, ಅವೆಲ್ಲಕ್ಕೂ ಕೂಡ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಪೂರ್ವ ತಯಾರಿ ಇಲ್ಲದೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು, ಹಾಗಾಗಿ ದುರಂತ ಆಯಿತು ಅಂತ ಹೇಳಿ ಆರೋಪ ಸರ್ಕಾರದಲ್ಲಿ ಆರೋಪಗಳು ಕೇಳಿ ಬರ್ತಾರೆ. What is the urgency? ನಾನು I do not want to defend the incident, the tragedy that so happened. I do not want to defend. I do not want to play politics in this. Our government is not going to play politics. ಸರ್ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಬೇಡ. Let us see the outcome of the magisterial report. I will give 15 days time. Sir, is there preliminary information? What exactly happened during the stampede? So, what created the chaos? Which gate did it happen? Ali, ನಾನು ಈಗಾಗಲೇ ಹೇಳಿದೆ. There are only small gates. Yes. I hope that you have visited the cricket stadium. Yes. There are small gates. The people entered through the gates. They have broken the gates. They have broken the gates also. So stampede has taken place. Nobody has expected so much of crowd will come because the capacity of the stadium is only 35,000 people. Only 35,000 seats are there. But 2 to 3 lakh people have come to participate in the celebration. So that is why, see, ಮೇಲ್ನೋಟಕ್ಕೆ ಹಂಗನ್ಸುತ್ತೆ, ಪ್ರೇಮ ಪೇಶಿ, it looks like that. It doesn't mean that ನಾನು ಖಚಿತವಾಗಿ ಏನು ನಡೆದೇ ಇಲ್ಲ ಅಂತ ಏನು ಹೇಳಿಲ್ಲ. That is why I ordered magisterial inquiry. ಸ್ಟೇಡಿಯಂನವರು ಏನು ತಪ್ಪೇಲ್ವಾ ಸರ್ ಇದರಲ್ಲಿ? ಸರ್ ನಿನ್ನೆ ಮ್ಯಾಚ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ Leader Rahul Gandhi has just tweeted, sir. Every safety protocol for public event must be reviewed by the government and strictly enforced. ಅಂತ ಟ್ವೀಟ್ ಮಾಡಿದ್ರು ಸರ್ ರಾಹುಲ್ ಗಾಂಧಿ just now, sir. ನಾನು ನೋಡಿಲ್ಲ ಈಗ.
ಸರ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತಾ ಅಂತ ಸರ್ ಸರ್ RCB ಅಭಿಮಾನಿಗಳು ಜಾಸ್ತಿ ಇರುವಂತದ್ದು ಮಾತಾಡ್ರಿ ಸರ್ ರ್ಯಾಲಿ ಮಾಡ್ಲಿಕ್ಕೆ ಪೊಲೀಸರು ಅನುಮತಿ ಕೊಡ್ಲಿಲ್ಲ. ಇಂಟೆಲಿಜೆನ್ಸ್ ಫೇಲ್ಯೂರ್ ಸಿಕ್ಕಿಲ್ಲ ಸರ್ ತಾಳಪ್ಪ ಸರ್ ರ್ಯಾಲಿ ಮಾಡ್ಲಿಕ್ಕೆ ಪೊಲೀಸರು ಬೇಡ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ಮಾಡ್ಲಿಲ್ಲ ಅನ್ನೋದು ಸರ್. ಅದೇ ರೀತಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂಡ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು. ಬೆಂಗಳೂರು ಸಿಟಿ ಕಮಿಷನರ್ ಅಲ್ಲಿ ಬೇಡ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಯಾರು ಬೆಂಗಳೂರು ಸಿಟಿ ಕಮಿಷನರ್ ಅವರು ಡಿಸಿ ಹೇಳಿದ್ರಂಗೆ ನಿಮ್ಗೆ ಸರ್ ಆಮೇಲೆ ಅಲ್ಲ ಮೈಸೂರು ಡಿಸಿ ಬೆಂಗಳೂರು ಡಿಸಿ ಹೇಳಿದ್ರಂಗೆ ನಿಮ್ಗೆ ಇಲ್ಲ ಇಲ್ಲ ಸರ್ ಬೆಂಗಳೂರು ಡಿಸಿ ಹೇಳಿಲ್ಲ. ಮತ್ತೆ ಯಾರು ಹೇಳಿದ್ರು ಗೊತ್ತಾ? ಅಧಿಕಾರಿಗಳು ನಮ್ಗೆ ಕಮಿಷನರ್ ಯಾರು ಹೇಳಿದ್ರಿ ಪೊಲೀಸ್ ಅಧಿಕಾರಿಗಳು ಯಾರು ಹೇಳಿದ್ರಪ್ಪ ನಿಮ್ಗೆ ಪೊಲೀಸ್ ಅಧಿಕಾರಿಗಳು ಮೊದಲು ಇನ್ಫಾರ್ಮೇಶನ್ ಹೇಳಿದ್ದ ಗೊತ್ತಪ್ಪ ನಿಮಗೆ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ. ವಿಜೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ ಸರ್. See, it is cricket association which arranged the program ಅಲ್ವಾ? ನಮಗೇನು ಹೇಳಿಲ್ಲ ಅದನ್ನ. ನಾವು ಇಲ್ಲಿ ಅರಮನೆ ವಿಧಾನಸೌಧ ಮುಂದ್ಗಡೆ ಮಾಡಿದ್ದು. ಅಲ್ಲೇನಾರು ಆಗಿದ್ಯಾ? ಇಲ್ಲ ಅಲ್ವಾ? ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ. ಬಟ್ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಆಗ್ತದೆ ಅಂತ ಹೇಳಿ ನಮ್ಗೇನ್ ಗೊತ್ತಾಗಿಲ್ಲ. ನಾನು ಹೋಗುವುದಿಲ್ಲ. ಮಳೆ ಬರ್ಲಿಲ್ಲ ಅಂದ್ರೆ ಆಗೋ ಸರ್ ಮಳೆ ಬರ್ಲಿಲ್ಲ ಅಂದ್ರೆ ಅಲ್ಲೂ ಅದು ಸಮಸ್ಯೆ ಆಗೋದು. ಮಳೆ ಬರ್ಲಿಲ್ಲ ಅಲ್ಲೂ ಸಮಸ್ಯೆ ಆಗೋದು. ನಮ್ ತುಂಬಾ ಜನ ಕಲ್ಲು ಓಡಿಸ್ಕೊಂಡ್ವಿ, ಚಪ್ಪಲ್ ತಗೊಂಡ್ ತೂರಿದ್ದಾರೆ. ಎಲ್ಲಾ ತುಂಬಾ ಜನ ಎಲ್ಲ ಆಗಿದೆ. ಇನ್ ಸ್ವಲ್ಪ ಬಿಟ್ಟಿದೆ ಅಲ್ಲಿ ವಿಧಾನಸೌಧದಲ್ಲಿ ಬಿಟ್ಟಿದ್ರೆ ಅಲ್ಲೂ ಹಾಕೊಡ್ತಾನೆ ಆಗ್ತಿತ್ತು ಸರ್ ನನ್ನೆಷ್ಟು ಪಂದ್ಯಾವಳಿ ಸರ್ ಸೇಮ್ ಸರ್ ಅಲ್ಲಿ ಅಲ್ಲೂ ಇದ್ರಲ್ಲಪ್ಪ ನೀವೆಲ್ಲ. ನನಗ್ ಗೊತ್ತಿರೋ ಮಟ್ಟಿಗೆ ಏನು ನಡೆದಿಲ್ಲ ಅಲ್ಲಿ. ನನಗ್ ಗೊತ್ತಿರೋ ಮಟ್ಟಿಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ. ಈ ತರದವು ಅನೇಕ ಸ್ಟ್ಯಾಂಪೀಡ್ಗಳು ನಡೆದಿದ್ದಾವೆ. ನಾನು ನಡೆದಿಲ್ಲ ಅಂತಲ್ಲ, ಇದು ಬೇಕಾದಷ್ಟು ಕಡೆ ನಡೆದಿದ್ದಾವೆ. ಆದ್ರೆ ನಾನು ಎಲ್ಲರೂ ಈಗ ಡಿಫೆಂಡ್ ಮಾಡ್ಕೊಳಕ್ ಹೋಗಲ್ಲ. ಅಲ್ಲಿ ನಡೆದಿದ್ದಾವೆ, ಹಿಂದೆ ನಡೆದಿತ್ತು, ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ ನಾನು ಹೋಗಿದ್ದೀನ. ಕುಂಭಮೇಳದಲ್ಲಿ ಎಷ್ಟು ಒಂದು 50-60 ಜನ ಸತ್ತಿದ್ರು. ಅವಾಗ ನೀವು ಟೀಕೆ ಮಾಡಿದ್ರಿ ಸರ್, ಅವಾಗಲೂ ನೀವು ಅದನ್ನ ಟೀಕೆ ಮಾಡಿದ್ರಿ. ಯಾರು ಕುಂಭಮೇಳದ್ದಾಗಿದ್ದಾದ್ರೂ ಟೀಕೆ ಸಹಜ. ಯಾರು ನಾನು ಟೀಕೆ ಮಾಡಿದ್ದ? ಅಲ್ಲ ಸರ್ಕಾರ ನಾನ್ ಟೀಕೆ ಮಾಡಿದ್ದೇನೆ. ನಾನ್ ಟೀಕೆ ಮಾಡಿದ್ದ? ಕಾಂಗ್ರೆಸ್ ಇಂದ ಟೀಕೆ ಆಗಿತ್ತು. ಯಾರು ಮಾಡಿದ್ದವರು? ಕಾಂಗ್ರೆಸ್ ಇಂದ ಟೀಕೆ ಆಗಿತ್ತು. ಕಾಂಗ್ರೆಸ್ ಬೇರೆ. ನಾನ್ ಮಾಡಿದ್ನ? ಸಚಿವರುಗಳು ಮಾಡಿದ್ರೆ ನಾನ್ ಮಾಡಿದ್ದಂದ್ರೆ ಸರ್ಕಾರದ ಕಡೆಯಿಂದ ಮಾಡಿದ್ರೆ ಸರ್, ಸರ್ಕಾರದಿಂದ ಮಾಡಿಲ್ಲ, ಕರ್ನಾಟಕ ಸರ್ಕಾರ. ಸಚಿವರು ಮಾಡಿದ್ದಾರೆ ಸರ್. ಸಿಎಂ ಸರ್ ಎಷ್ಟು ಪಾಪ್ಯುಲರ್ ಇದೆ ಸರ್, ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದೆ. ನೆನ್ನೆ ಅಷ್ಟೇ ಮ್ಯಾಚ್ ಆಗಿರೋದಲ್ಲ ಸರ್. ರಾತ್ರಿ ಎಲ್ಲ ಅಷ್ಟು ಜನ ಎಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡಿದ್ದಾರೆ. ಇಷ್ಟೊಂದೆಲ್ಲ ಇರ್ಬೇಕಾದ್ರೆ ಅರ್ಜೆನ್ಸಿ ಏನಿತ್ತು ಇವತ್ತೇ ಮಾಡೋದಕ್ಕೆ? ಪ್ರಿಪೇರ್ಡ್ನೆಸ್ ನಾವು ಕರೆದಿಲ್ಲ ಕ್ರಿಕೆಟ್ ಅಸೋಸಿಯೇಷನ್. ಹೇಳ್ರಿ ಇಲ್ಲಿ ಸುಮ್ನೆ ನೀವೇ ನಿಮ್ಗೆ ಮಾತಾಡೋದ್ರಿಗೆ ಏನ್ ಪ್ರಯೋಜನ? ಹಿಂಗೂ ಮಾತಾಡ್ತೀರಿ, ಹಂಗೂ ಮಾತಾಡ್ತೀರಿ ನೀವು. ನಾವು ಕರೆದಿರ್ಲಿಲ್ಲ. ಕ್ರಿಕೆಟ್ ಅಸೋಸಿಯೇಷನ್ ಅವ್ರಿಗೆ ಮಾಡ್ಬೇಕು ಅಂತ ಇಲ್ಲಿ ಇದರಲ್ಲಿ ವಿಧಾನಸೌಧ ಮುಂದ್ಗಡೆ ಮಾಡ್ಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದು. ಮತ್ತೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು. ಇವತ್ತು ಹೇಳಿದ್ದಾರೆ ಮಾಡ್ಬೇಕು ಅಂತ ಹೇಳಿದ್ರು, ಮಾಡಿದೀವಿ ಅಷ್ಟೇನೆ. ನೀವು ಮಾಡ್ಲಿಲ್ಲ ಅಂತಂದ್ರೆ ನೀವೇನ್ ಬರೀತಿದ್ರೆ ಮಾಡ್ಲಿಲ್ಲ ಅಂತ ಬರೀತಿದ್ರೆ. ನೋಡ್ರಿ ಕೇಳಪ್ಪ, ಸುಮ್ನೆ ನೀನು ಎಷ್ಟಾರು ಮಾತಾಡ್ತೀಯ? ಹಂಗಲ್ಲ ಸರ್, ಕೇಳ ರಾಜ್ಯವನ್ನು ಪ್ರತಿನಿಧಿಸಿಲ್ಲ ಸರ್. ನೀನು ಸನ್ಮಾನ ಮಾಡೋ ಅವಶ್ಯಕತೆ ಇದೆ. ನೀ ಹೇಳೋದನ್ನ ಕೇಳ, ಉತ್ತರ ಕೊಡಕ್ಕಾಗಲ್ಲ ನಾನು. ಕೇಳಪ್ಪ ಸುಮ್ನೆ. ಈ ದುರಂತ ನಡಿಬಾರ್ದಾಗಿತ್ತು, ನಡೆದೋಗಿದೆ. ಸರ್ಕಾರ ಈ ದುರಂತಕ್ಕೆ ನಾವು ಮರುಗ್ತೀವಿ, ದುಃಖಿಸ್ತೀವಿ. ನಾವು ಇಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ನಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ. ಅಲ್ಲಿಗೆ ನಾವು ಮಾಡಲ್ಲ ಅಂತ ಪೊಲೀಸ್ ಭದ್ರತೆಯನ್ನ ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇನೆ. ಸೊ ಅಲ್ಲಿ ಆಗ್ಬಾರ್ದು ಆಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ.
ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಸರ್ ಅಸೋಸಿಯೇಷನ್ ಮೇಲೆ ನೀವು ಸರ್ ಅಸೋಸಿಯೇಷನ್ ಮೇಲೆ ಫಿಕ್ಸ್ ಮಾಡಿ ಸರ್ ಅಸೋಸಿಯೇಷನ್ police ಡಿಪ್ಲಾಯ್ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಸರ್. ಇಲ್ಲ. In hindsight, you feel that more police should have been deployed near the stadium. See, more police people, the entire police people available in Mysore city, they are deployed. ಬೆಂಗಳೂರು Huh? ಬೆಂಗಳೂರು ಸಿಟಿ Huh. ಬೆಂಗಳೂರು ಸಿಟಿ Bangalore city police have been deployed. See, earlier also, the same police people were doing the security job. ಡ್ಯೂರಿಂಗ್ ದಿ ಮ್ಯಾಚಸ್. This time also they were doing this security job. Of course, it should not have been happened. This tragedy should not have been happened. We are with the sufferers, victims. ಸರ್ ಸ್ಟೇಡಿಯಂ ಕೂಡ ಚಿಕ್ಕದಾಗಿದೆ. ಪ್ರತಿ ಬಾರಿ 1.5-2 ಲಕ್ಷ ಜನ ಮ್ಯಾಚ್ ಮಾಡಿದಾಗ ಬಂದೇ ಬರ್ತಾರೆ. ಅಲ್ಲಿ ಆ ಸ್ಟೇಡಿಯಂ ಏನೋ ಸ್ಥಳಾಂತರ ಮಾಡ್ತೀರಾ ಅಂತ ಸರ್? ಯಾವ್ದನ್ನ? ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ರತಿ ಮ್ಯಾಚ್ಗೂ ಅಷ್ಟು ಜನ ಇದ್ದೇ ಇರ್ತಾರೆ. ಸ್ಟೇಡಿಯಂ ಚಿಕ್ಕದಿದೆ. ಆದಷ್ಟು ಜನ ಬಂದಿದ್ರು ನೀವೇ ಹೇಳ್ತೀರಿ. ಸರ್ಕಾರದ್ದು ಭದ್ರತೆ ಒದಗಿಸ್ಕೊಡ್ತಕ್ಕಂಥದ್ದು ಕೆಲಸ. ಮೇಲೆ ಉಳಿದಂತ ಕೆಲಸ ಎಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಮಾಡ್ತಕ್ಕಂಥದ್ದು. ನಾವು ಪೊಲೀಸ್ ಭದ್ರತೆಯನ್ನ ಒದಗಿಸ್ಕೊಡ್ತೀವಿ. ಸರ್ ಈ ಪ್ರಕರಣದಲ್ಲಿ ಸರ್ ಜನ ಎಷ್ಟು ಜನ ಇದಾರೆ ಅಷ್ಟು ಜನ ಬರ್ಬೇಕು. ಎಷ್ಟು ಜನ ಟಿಕೆಟ್ ಕೊಟ್ಟಿರ್ತಾರೆ ಅಷ್ಟು ಜನ ಬರ್ಬೇಕು. ಎಷ್ಟು ಜನ ಪಾಸ್ ಕೊಟ್ಟಿರ್ತಾರೆ ಅಷ್ಟು ಜನ ಬರ್ಬೇಕು. ಅದಕ್ಕಿಂತ ಜಾಸ್ತಿ ಜನ ಬಂದ್ರೆ ಏನ್ ಮಾಡ್ತೀಯಪ್ಪ? ಸರ್ ಈ ಟಿಕೆಟ್ ಪಾಸ್ ಕೊಡೋದ್ರಲ್ಲಿ ಗೊಂದಲ ಆಯ್ತಾ ಅಂತ ಸರ್? ಫ್ರೀ ಪಾಸ್ ಎಷ್ಟು ಟಿಕೆಟ್ ಎಷ್ಟು ಸೀಟ್ಗಳಿದ್ದಾವೆ ಅಷ್ಟೇ ಸ್ಟೇಡಿಯಂ ಸ್ಥಳಾಂತರ ಮಾಡಿಸಿ ಅಷ್ಟೇ ಪಾಸ್ ಕೊಡೋದು ಅಷ್ಟೇ ಸಂಬಂಧಪಟ್ಟಿದ್ದಾರೆ ಕ್ರಿಕೆಟ್ ಅಸೋಸಿಯೇಷನ್ ನೆಗ್ಲಿಜೆನ್ಸಿ ಅಂತೀರಾ ಸರ್? ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡ್ತಾ ಇದೀವಲ್ಲ, ಅದು ಏನರಿಂದ ಬರ್ತದೆ ಅಂತ ಗೊತ್ತಾಗ್ಲಿ. ಅವ್ರನ್ನು ಫಿಕ್ಸ್ ಮಾಡಿ ಸರ್ ಈ ಪ್ರಕರಣದಲ್ಲಿ. ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೇಲೆ ಬರ್ತದ, ಇಲ್ಲ ನಾ ಪೊಲೀಸ್ ಪೀಪಲ್ ಮೇಲೆ ಬರ್ತದ, ಅಥವಾ ಇನ್ಯಾವ್ದಾದ್ರು ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇದೆಯಾ ಗೊತ್ತಾಗುತ್ತಲ್ಲ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆದ್ಮೇಲೆ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆಗಕ್ಕೆ ಮುಂಚಿತವಾಗಿ ನಾನೇ ಎಲ್ಲರೂ ಹೇಳ್ಬೋದು ಈಗಲೇ ಕೂತ್ಕೊಂಡು ಹೇಳಿ ಅಂತಂದ್ರೆ ಸರ್ಕಾರವೇ ಹೊಣೆ ಅಂತ ಟ್ವೀಟ್ ಮಾಡಿದ್ದಾರೆ ಸರ್. ಸರ್ಕಾರವೇ ಹೊಣೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ವಿಪಕ್ಷಗಳು ಸರ್ಕಾರವೇ ಹೊಣೆ ಅಂತ ಆರೋಪ ಮಾಡ್ತಿದೆ ಸರ್. ಥ್ಯಾಂಕ್ ಯು ಸರ್ಕಾರ ಪ್ರಾಯೋಜಿತ ಕೊಲೆ ಇದು ಅಂತ ಆರೋಪ ಮಾಡ್ತಾರೆ ಬಿಜೆಪಿ ಅವರು. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ. ನೋಡೋಣ. ಚೆನ್ನಾಗಿದೆ ನೋಡಪ್ಪ. This unexpected tragedy. Nobody has expected this. Nobody has expected. We do not know. The crowd would be 3 to 4 lakhs. The capacity of the stadium was only 35,000. 7-3 ಲಕ್ಷ ಜನ ಬಂದಿದ್ದಾರೆ. ಅದು ತಪ್ಪು ಯಾರದೇ ಆಗಿರ್ಲಿ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಅಧಿಕಾರ ಕೇಳ್ತಾ ಇದ್ದಾರೆ.